ಅರ್ಧರಾತ್ರಿ 2 ದಾಟಿರುತ್ತದೆ. ಜೋರಾಗಿ ಮಳೆ ಬೀಳ್ತಾ ಇರುತ್ತೆ. ಹೈವೇ ರೋಡ್ ಮೇಲೆ ಇರುವ ಒಂದು ದೊಡ್ಡ ಮರದ ಕೆಳಗೆ ಪ್ರಸಾದ್ ರಮೇಶರು ನೆನೆಯುತ್ತಾ ನಿಂತಿರುತ್ತಾರೆ. ಇಬ್ಬರಿಗೂ ಬಹಳ ಹಸಿವೆ ಆಗ್ತಾ ಇರುತ್ತೆ. ಅಪ್ಪ, ನಾವು ಹೇಗೂ ಪೂರ್ತಿಯಾಗಿ ಒದ್ದೆಯಾಗಿದ್ದೀವಿ. ಮಳೆ ಈಗಲೇ ಕಡಿಮೆ ಆಗೋ ಹಾಗಿಲ್ಲ. ನಿಧಾನವಾಗಿ ನಡ್ಕೊಂಡು ಹೋಗೋಣ. ಮಗು ರಮೇಶು, ನಡೆಯೋದು ನನ್ನಿಂದ ಆಗ್ತಾ ಇಲ್ವೋ? ತುಂಬ ಹಸಿವೆ ಆಗ್ತಾ ಇದೆ. ಬಂಡವಾಳಕ್ಕೆ ಬೇಕಾದ 50,000 ರೂಪಾಯಿ ಸಾಲಕ್ಕಾಗಿ ನಾಗೇಂದ್ರನ ಹತ್ರಕ್ಕೆ ಹೋಗಿ ತಪ್ಪು ಮಾಡಿದ್ವಿ. ನಾನು ಆಗಲೇ ಹೇಳಿದ್ದೆ ಅಲ್ಲಪ್ಪ, ನಾಗೇಂದ್ರ ಅವನ ನಡವಳಿಕೆ ನೋಡಿದ್ರೆ ನಮಗೆ ಸಾಲ ಕೊಡೋ ಹಾಗಿಲ್ಲ. ಏನು ತಿನ್ನದೆ ಅವನಿಗಾಗಿ ಅವನ ರಿಯಲ್ ಎಸ್ಟೇಟ್ ಆಫೀಸ್ ಹತ್ರ ವೆಯ್ಟ್ ಮಾಡೋದು ಒಳ್ಳೇದಲ್ಲ ಅಂತ. ಪ್ರಸಾದ್ ಏನು ಮಾತನಾಡಲಿಲ್ಲ, ತಲೆ ತಗ್ಗಿಸುತ್ತಾನೆ. ಸ್ವಲ್ಪ ಸಹನೆ ತಂದ್ಕೋಪ್ಪ. ಇಲ್ಲಿಂದ ನಮ್ಮೂರಿಗೆ 1 ಕಿಲೋಮೀಟರ್ ದೂರವಿದೆ. ನಿಧಾನವಾಗಿ ನಡ್ಕೊಂಡು ಹೋಗೋಣ. ಹಸಿವೆ ಆಗ್ತಾ ಇದೆ ಕಣೋ. ಹೆಜ್ಜೆ ಇಡುವಷ್ಟು ಕೂಡ ಶಕ್ತಿ ನನಗಿಲ್ಲ. ನನ್ನಿಂದ ಆಗ್ತಾ ಇಲ್ಲ. ನಾನು ಇಲ್ಲೇ ಇರ್ತೀನಿ. ನೀನು ಮನೆಗೆ ಹೋಗಿ ನಮ್ಮ ಸೈಕಲ್ ತಗೊಂಬ. ಈ ಸಮಯದಲ್ಲಿ ಈ ಮಳೆಯಲ್ಲಿ ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ ಅಪ್ಪ ಎಂದು ಹೇಳುತ್ತಾ ಇರುವಾಗಲೇ ಕವರಲ್ಲಿರುವ ಸೆಲ್ ಫೋನ್ ಮೊಳಗುತ್ತದೆ. ಹಲೋ ಅನಾಮಿಕಾ, ಎಲ್ಲಿದ್ದೀರಾ ರೀ? ಹೈವೇ ರೋಡ್ ಮೇಲೆ ನಮ್ಮ ಊರಿಗೆ ಬರುವ ದಾರಿಯಲ್ಲಿ ಮರ ಇದೆ ಅಲ್ಲ, ಅದ್ರ ಕೆಳಗೆ ನಿಂತಿದ್ದೀವಿ ಅನಾಮಿಕಾ. ಮಾವಯ್ಯ ಹೇಗಿದ್ದಾರೆ? ತುಂಬ ನೀರಸವಾಗಿದ್ದಾರೆ. ನಡೆಯುವ ಸಹನೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಾಮಿಕಂಗೆ ದುಃಖದಿಂದ ಕಣ್ಣೀರು ಬರುತ್ತೆ. ನಾಗೇಂದ್ರ ಯಾವ ಕ್ಷಣದಲ್ಲಾದರೂ ಬರ್ಬೋದು ಅಂತ ನಾವು ಕೇಳಿದ 50,000 ಸಾಲವಾಗಿ ಕೊಡ್ಬೋದು ಅಂತ ತಿನ್ನದೆ ನೀರು ಕುಡಿಯುತ್ತಾ ಆಫೀಸ್ ಮುಂದೆ ಕೂತಿದ್ವಿ. ಅನಾಮಿಕಂಗೆ ವಿಷಯವೆಲ್ಲ ಅರ್ಥವಾಗುತ್ತದೆ. ಕಣ್ಣೀರು ಒರೆಸ್ಕೊತಾಳೆ. ನೀವು ಅದೇ ಮರದ ಕೆಳಗಿರಿ, ನಾನು ಅನ್ನ ಸಾರು ತಗೊಂಡು 10 ನಿಮಿಷದಲ್ಲಿ ಇಲ್ಲಿಗೆ ಬರ್ತೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ. ಅತ್ತೆ ಶಾರದಾ ಬಾಗಿಲ ಹತ್ರ ನಿಂತ್ಕೊಂಡು ಪಟ್ಟಣಕ್ಕೆ ಹೋಗಿದ್ದ ತಂದೆ ಮಗ ಪ್ರಸಾದ್ ರಮೇಶರಿಗಾಗಿ ಎದುರು ನೋಡ್ತಾ ಇರ್ತಾಳೆ. ಸೊಸೆ ಅನಾಮಿಕಾ ಅನ್ನ ಸಾರಿನ ಡಬ್ಬವನ್ನು ಚೀಲದಲ್ಲಿ ಇಟ್ಕೊಂಡು ಬಾಗಿಲ ಹತ್ರಕ್ಕೆ ಬರ್ತಾಳೆ. ಸೊಸೆ, ಈ ಅರ್ಧರಾತ್ರಿ ವೇಳೆ ಅನ್ನ ಸಾರು ಡಬ್ಬದಲ್ಲಿ ಹಾಕ್ಕೊಂಡು ಎಲ್ಲಿಗಮ್ಮ ಹೋಗ್ತಾ ಇದೀಯಾ? ಅತ್ತೆ, ಅವರು ಮಾವಯ್ಯ ಹೈವೇ ರೋಡ್ ಹತ್ರ ಇರುವ ಮರದ ಕೆಳಗೆ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲಂತೆ. ಅಯ್ಯೋ ದೇವ್ರೆ, ಎಷ್ಟು ಹಸುವೆಂದಿದ್ದಾರೋ ಏನೋ ಅಮ್ಮ. ಹೌದು ಅತ್ತಿ, ಮಾವಯ್ಯನಿಗೆ ನಡೆಯುವ ಸಹನೆ ಕೂಡ ಇಲ್ಲಂತೆ. ಅದಕ್ಕೆ ಊಟ ತಗೊಂಡು ಹೋಗ್ತಾ ಇದ್ದೀನಿ. ನೀನು ಒಂಟಿಯಾಗಿ ಹೇಗೆ ಹೋಗ್ತೀಯಾ? ನಾನು ಕೂಡ ಬರ್ತೀನಿ ಇರು. ಮಳೆ ತುಂಬ ಬರ್ತಾ ಇದೆ ಅಲ್ಲ ಅತ್ತೆ. 1 ನಿಮಿಷ ಸೊಸೆ ಎಂದು ತಕ್ಷಣ ಶಾರದಾ ಒಂದು ದೊಡ್ಡ ಕೊಡೆ ತೆಗೆದುಕೊಳ್ಳುತ್ತಾಳೆ. ಅನಾಮಿಕಾ ಊಟ ಇರುವ ಚೀಲವನ್ನು ಜಾಗೃತಿಯಾಗಿ ಹಿಡ್ಕೊತಾಳೆ. ಇಬ್ಬರು ಮಳೆಯಲ್ಲೇ ಹೈವೇ ಕಡೆಗೆ ನಡೆಯಲಿಕ್ಕೆ ಶುರು ಮಾಡುತ್ತಾರೆ. ಗಾಳಿ ಬಲವಾಗಿ ಬೀಸ್ತಾ ಇರುತ್ತದೆ. ರೋಡ್ ಮೇಲೆ ನೀರು ಪ್ರವಹಿಸ್ತಾ ಇರುತ್ತದೆ. ಆದರೂ ಅತ್ತೆ ಸೊಸೆಯರು ಹೆಜ್ಜೆ ಕೂಡ ಹಿಂದಕ್ಕಿಡಲಿಲ್ಲ. ಸೊಸೆ, ಬೆಳಿಗ್ಗೆಯಿಂದ ಅವ್ರು ಏನು ತಿಂದಿಲ್ಲ ಅಂದ್ರೆ ಎಷ್ಟೋ ಕಷ್ಟಪಡ್ತಾ ಇರ್ತಾರಲ್ವಾ? ಹೌದು ಅತ್ತೆ, ಬಂಡವಾಳಕ್ಕಾಗಿ ಸಾಲ ತರೋದಕ್ಕೆ ಹೋಗಿದ್ದಾರೆ. ಆ ನಾಗೇಂದ್ರಗಾಗಿ ನೋಡ್ತಾ ಅನ್ನ ಕೂಡ ತಿಂತಾ ಇದ್ದಾರಂತೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಸ್ವಲ್ಪ ಹೊತ್ತಿಗೆ ಹೈವೇ ರೋಡ್ ಹತ್ರಕ್ಕೆ ಸೇರ್ಕೋತಾರೆ. ದೊಡ್ಡ ಮರದ ಕೆಳಗೆ ನಡುಗುತ್ತಾ ಕೂತ್ಕೊಂಡ ಪ್ರಸಾದ್ ರಮೇಶರು ಕಾಣಿಸುತ್ತಾರೆ. ಮಾವಯ್ಯ, ಅನಾಮಿಕಾ, ಶಾರದಾ, ನೀವು ಈ ಮಳೆನಲ್ಲಿ ಯಾಕೆ ಬಂದ್ರಿ? ನೀವು ಇಲ್ಲಿ ಹಸುವೆಂದಿದ್ರೆ ನಾವು ಮನೇಲಿ ಪ್ರಶಾಂತವಾಗಿ ಹೇಗೆ ಕೂತ್ಕೋತೀವಿ? ಶಾರದಾ ಕೊಡೆ ಹಿಡ್ಕೊತಾಳೆ. ಅನಾಮಿಕಾ ತಕ್ಷಣ ಚೀಲದಿಂದ ಸ್ಟೀಲ್ ಡಬ್ಬಗಳನ್ನು ತೆಗೆಯುತ್ತಾಳೆ. ಬಿಸಿ ಬಿಸಿ ಅನ್ನ, ಟಮಾಟೊ ಪಪ್ಪು, ಆಲೂಗೆಡ್ಡೆ ಸಾರು ಹಾಕುತ್ತಾಳೆ. ಪ್ರಸಾದ್ ಕಣ್ಣಿನಲ್ಲಿ ನೀರು ಬರುತ್ತೆ. ಬೆಳಿಗ್ಗೆಯಿಂದ ಒಂದು ತುತ್ತು ಕೂಡ ತಿಂದಿಲ್ಲ ತಾಯಿ. ಮೊದಲು ಊಟ ಮಾಡಿ, ಮಿಕ್ಕ ಮಾತು ಆಮೇಲೆ ಮಾವಯ್ಯ. ಪ್ರಸಾದ್ ರಮೇಶ್ ಇಬ್ಬರು ಆತುರತೆಯಿಂದ ಊಟ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಮಳೆ, ಚಳಿ, ಹಸಿವೆಯಿಂದ ಸುಸ್ತಾದವರಿಗೆ ಆ ಊಟ ಅಮೃತದ ಹಾಗೆ ಅನಿಸುತ್ತೆ. ಅನಾಮಿಕಾ, ನೀನು ಬರ್ದೇ ಇದ್ರೆ ಏನಾಗ್ತಿತ್ತೋ ಏನೋ. ಕುಟುಂಬವೆಂದರೆ ಅಷ್ಟೇ ಮಗು. ಕಷ್ಟ ಬಂದಾಗ ಒಬ್ರಿಗೊಬ್ರು ಆಸರೆಯಾಗಿರ್ಬೇಕು. ಊಟವಾದ ನಂತರ ಪ್ರಸಾದನಿಗೆ ಸ್ವಲ್ಪ ಶಕ್ತಿ ಬರ್ತದೆ. ಆದರೆ ಮಳೆ ಮಾತ್ರ ಇನ್ನೂ ಕಡಿಮೆ ಆಗಲಿಲ್ಲ. ಈಗ ನಿಧಾನವಾಗಿ ಮನೆಗೆ ಹೋಗೋಣ ಎಂದು ಹೇಳುತ್ತಾನೆ. ನಾಲ್ವರು ಸೇರಿ ನಾಗೇಂದ್ರ ಮಾಡಿದ ಮೋಸದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಮನೆ ಕಡೆಗೆ ಹೋಗುತ್ತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತದೆ. 3 ದಿನದ ನಂತರ ಹಾಲ್ನಲ್ಲಿ ಶಾರದಾ ಟಿವಿ ನೋಡ್ತಾ ಇದ್ರೆ ಅನಾಮಿಕಾ ಬಂದು ಟಿವಿಗೆ ಅಡ್ಡವಾಗಿ ನಿಲ್ಲುತ್ತಾಳೆ. ಶಾರದಾ ಕೋಪದಿಂದ ನೋಡ್ತಾಳೆ. ನೀವೆಷ್ಟು ಕೋಪದಿಂದ ನೋಡಿದ್ರು ಸರಿ, ನಾನು ಹೇಳೋದನ್ನು ಕೇಳಿದ್ರೇನೆ ಇಲ್ಲಿಂದ ಕದಲ್ತೀನಿ. ಇಲ್ಲ ಅಂದ್ರೆ ಹೀಗೆ ಟಿವಿಗೆ ಅಡ್ಡವಾಗಿ ನಿಲ್ತೀನಿ. ಅತ್ತೆ ಸೊಸೆಯರ ಜಗಳ ಅನ್ನೋ ಸೀರಿಯಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಣೆ. ಸ್ವಲ್ಪ ಅಡ್ಡಕ್ ಬಾರೆ. ಈ ಸೀರಿಯಲ್ ಆದ್ಮೇಲೆ ನೀನ್ ಹೇಳೋದನ್ನ ನಾ ಕೇಳ್ತೀನಲ್ಲ. ಅತ್ತೆ, ಕಳೆದ 3 ದಿನದಿಂದ ಇದೇ ಮಾತಂತ ಇದ್ದೀರಾ. ಆದ್ರೆ ನಾನ್ ಹೇಳೋದನ್ನ ಮಾತ್ರ ಸ್ವಲ್ಪ ಕೂಡ ನೀವು ಕೇಳಿಸ್ಕೊತಾನೆ ಇಲ್ಲ. ಸೊಸೆ, ನೀನು ತುಂಬಾ ಬುದ್ಧಿವಂತಳು ಅಂತ ಪೋಸ್ ಹೊಡಿತೀಯ ಹೊರತು ಸ್ವಲ್ಪ ಕೂಡ ಬುದ್ಧಿ ಇಲ್ಲ ಅಂತ ನಂಗೆ ಈಗೀಗ್ಲೇ ಅರ್ಥವಾಗ್ತಿದೆ.
ಅದೇನತ್ತೆ ಹಾಗಂದ್ರಿ? ನಾನ್ ಹೇಳೋದು ಕೇಳ್ದೆ ಇರೋದು ನಿಮ್ ತಪ್ಪು. ಅದ್ರಲ್ಲಿ ನನ್ನ ಬುದ್ಧಿವಂತಿಕೆಗೆ ಸಂಬಂಧವೇನಿದೆ? ನಿಂಗೆ ಬುದ್ಧಿ ಇದ್ದಿದ್ರೆ ನಾನು ಟಿವಿ ನೋಡ್ತಾ ಇರೋ ಟೈಮಲ್ಲಿ ಹೇಳೋದಿಲ್ಲ, ಸೀರಿಯಲ್ ಆದ್ಮೇಲೆ ಬಂದು ಹೇಳ್ತೀಯ. ಇಷ್ಟು ಚಿಕ್ಕ ಲಾಜಿಕ್ ಕೂಡ ಅರ್ಥವಾಗಲ್ಲ ನಿಂಗೆ? ಸರಿ ಅತ್ತೆ, ಇನ್ನು ನಾನೇನು ಹೇಳೋದೋ ಹೇಳ್ಬಿಡ್ತೀನಿ. ಹೈವೇ ಮೇಲೆ ರಾತ್ರಿ ಹೊತ್ತು ಬಹಳ ಜನ ಪ್ರಯಾಣಿಕರು ಹೋಗ್ತಾ ಇರ್ತಾರೆ. ಈ ಮಳೆಯಲ್ಲಿ ಅವರಿಗೆ ಬಿಸಿ ಬಿಸಿಯಾಗಿ ತಿಂಡಿ ಸಿಕ್ಕೋದು ಬಹಳ ಕಷ್ಟ. ನಾವು ಅರ್ಧ ರಾತ್ರಿ ಚಿಕ್ಕ ಹೋಟೆಲ್ ಇಟ್ರೆ ಹೇಗಿರುತ್ತೆ ಅಂತೀರಾ? ಅಯ್ಯೋ ಸೊಸೆ, ಇದೇನಾ ನೀನು 3 ದಿನದಿಂದ ಹೇಳ್ಬೇಕು ಅಂತ ಇರುವ ದೊಡ್ಡ ವಿಷಯ? ಅರ್ಧ ರಾತ್ರಿವರೆಗೂ ಎತ್ಕೊಂಡು ಅಡ್ಗೆ ಮಾಡ್ಬೇಕಾ? ನನಗ ಕೆಲ್ಸ ಬೇಡ. ನೀವು ಮೊದ್ಲೇ ಬೇಡ ಅನ್ಬೇಡಿ, ಒಂದ್ಸಲ ಆಲೋಚಿಸಿ. ನಾವು ಮಾಡುವ ಅಡಿಗೆ ಊರೆಲ್ಲ ಮೆಚ್ಕೋತಾ ಇದ್ದಾರೆ. ರಾತ್ರಿ ಪ್ರಯಾಣಿಕರಿಗೆ ಉಪಯೋಗ ಆಗುತ್ತಲ್ವಾ, ನಮಗೂ ದುಡ್ಡು ಬರುತ್ತೆ. ಮಾವಯ್ಯ ಅವರು ಬಂಡವಾಳಕ್ಕಾಗಿ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೋ ನೀವು ನೋಡ್ತಾ ಇದ್ದೀರಲ್ಲ ಅತ್ತೆ ಎಂದು ಅನಾಮಿಕಾ 3 ದಿನದ ಹಿಂದೆ ನಡೆದ ವಿಷಯವನ್ನು ನೆನಪಿಗೆ ತರುತ್ತಾಳೆ. ಶಾರದಾ ದುಃಖದಿಂದ ಕಣ್ಣೀರು ಹಾಕ್ತಾಳೆ. ನಿಜ ಕಣೆ ಸೊಸೆ, ಆ ದಿನ ಮಳೆಯಲ್ಲಿ ಅವರು ಮಗ ಪಟ್ಟ ಕಷ್ಟ ಈಗ್ಲೂ ನನ್ನ ಕಣ್ಣ ಮುಂದೆ ನಿಂತ ಹಾಗಿದೆ. ಅದಕ್ಕೆ ಅತ್ತೆ, ನಮ್ಮವರೇ ಹಾಗೆ ಕಷ್ಟಪಟ್ರು. ಇನ್ನು ಪ್ರತಿದಿನ ಆ ಹೈವೇ ಮೇಲೆ ಹೋಗುವ ಪ್ರಯಾಣಿಕರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ಒಂದು ಸಲ ಆಲೋಚಿಸಿ. ಆದ್ರೆ ಹೋಟೆಲ್ ಇಡ್ಬೇಕಂದ್ರೆ ಬಂಡವಾಳ ಬೇಕಲ್ಲಮ್ಮ. ದೊಡ್ಡ ಹೋಟೆಲ್ ಅಲ್ಲ ಅತ್ತೆ, ಮೊದ್ಲು ಚಿಕ್ಕದಾಗಿ ಶುರು ಮಾಡೋಣ. 4 ಕಡೆ ಕೋಲ್ ನೆಡೋಣ, ಮನೆಯಲ್ಲಿರುವ ದೊಡ್ಡ ಕವರ್ನ ಕಟ್ಟೋಣ, ಒಂದು ಕಡೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಮಾರೋಣ. ಅಡಿಗೆ ಅಂದ್ರೆ ಏನೇನ ಮಾಡೋಣ ಅಂತಿದ್ಯಮ್ಮ? ಬಿಸಿ ಬಿಸಿ ಇಡ್ಲಿ, ಪೆಸರಿಟ್ಟು, ಉಪ್ಪಿಟ್ಟು, ಶುಂಠಿ ಚಟ್ನಿ. ಮಳೆಯಲ್ಲಿ ಇದು ತುಂಬಾ ಚೆನ್ನಾಗಿ ಮಾರಾಟವಾಗುತ್ತೆ. ಸೊಸೆ ಮಾತನ್ನು ಕೇಳಿದ ಶಾರದಾ ಆಲೋಚನೆಯಲ್ಲಿ ಬೀಳ್ತಾಳೆ. ಸರಿಯಮ್ಮ ಸೊಸೆ, 1 ತಿಂಗಳ ಕಾಲ ಪ್ರಯತ್ನ ಮಾಡಿ ನೋಡೋಣ. ನಿಜವಾಗಿ ನೀವು ಒಪ್ಕೊಂಡ್ರ ಅತ್ತೆ? ಒಪ್ಕೊಂಡೆ. ಆದ್ರೆ ಕಷ್ಟಪಡ್ಬೇಕಾಗಿದ್ದು ಮಾತ್ರ ನೀನೇ. ಕಷ್ಟಪಡೋದಕ್ಕೆ ನಾನು ಸಿದ್ಧವಾಗೇ ಇದ್ದೀನಿ ಅತ್ತೆ. ಆ ಮಾತಿನಿಂದ ಅನಾಮಿಕಳ ಆನಂದಕ್ಕೆ ಅವಧಿಯೇ ಇಲ್ಲದ ಹಾಗೆ ಆಗುತ್ತೆ. ತಕ್ಷಣ ಪ್ರಸಾದ್ ರಮೇಶರ್ಗೆ ಕೂಡ ವಿಷಯ ಹೇಳುತ್ತಾಳೆ. ಅವರು ಒಪ್ಕೋತಾರೆ. ಮಾರನೇ ದಿನದಿಂದ ಏರ್ಪಾಟು ಶುರುವಾಗುತ್ತದೆ. ರೋಡ್ ಪಕ್ಕದಲ್ಲೇ ಇರುವ ಖಾಲಿ ಜಾಗದಲ್ಲಿ ಕೋಲುಗಳನ್ನು ನಾಟಿ ದೊಡ್ಡ ಕವರನ್ನು ಕಟ್ಟುತ್ತಾರೆ. 2 ಟೇಬಲ್, ಸ್ವಲ್ಪ ಪ್ಲಾಸ್ಟಿಕ್ ಕುರ್ಚಿಗಳು ಹಾಕುತ್ತಾರೆ. ಹಾಗೆ 4 ದಿನದಲ್ಲಿ ಚಿಕ್ಕ ಹೋಟೆಲ್ ಸಿದ್ಧವಾಗುತ್ತದೆ. ಪ್ರಾರಂಭವಾದ ಮೊದಲ ದಿನವೇ ಆಕಾಶ ಮತ್ತೆ ಮೇಘಗಳಿಂದ ತುಂಬಿ ಹೋಗುತ್ತೆ. ರಾತ್ರಿ 11 ಗಂಟೆಗೆ ಜೋರಾಗಿ ಮಳೆ ಶುರುವಾಗುತ್ತೆ. ಅತ್ತೆ, ಚಾಯ್ ರೆಡಿಯಾಗಿದೆ, ಪೆಸರಟ್ಟು ಹಿಟ್ಟು ಕೂಡ ರೆಡಿಯಾಗಿದೆ. ಆದರೆ ಗಂಟೆ ಕಳೆದ್ರು ಒಬ್ಬ ಕಸ್ಟಮರ್ ಕೂಡ ಬರಲಿಲ್ಲ. ಸೊಸೆ, ಈ ದಿನ ಯಾರು ಬರ್ದೇ ಇರ್ಬೋದು, ಇನ್ನು ಮುಚ್ಚೋಣವಾ? ಇನ್ನು ಸ್ವಲ್ಪ ಹೊತ್ತು ನೋಡೋಣ ಮಾವಯ್ಯ. ಅರ್ಧ ರಾತ್ರಿ 12 ಗಂಟೆ ದಾಟಿದ ನಂತರ ರೋಡ್ ಪಕ್ಕದಲ್ಲಿ ಒಂದು ಬಸ್ಸು ಪಂಚರ್ ಆಗುತ್ತದೆ. ಅತ್ತೆ ಸೊಸೆರ ಹೋಟೆಲ್ನಿಂದ ಬರ್ತಾ ಇರುವ ವಾಸನೆ ಆ ಬಸ್ನಲ್ಲಿರುವ ಪ್ರಯಾಣಿಕರಿಗೆ ಆಹಾರವನ್ನು ಗುರ್ತಿಗೆ ತರುತ್ತದೆ. ವರುಣ್ ಅನ್ನುವ ವ್ಯಕ್ತಿ ಬರ್ತಾನೆ. ಅಮ್ಮ, ಬಿಸಿ ಚಾಯ್ ಸಿಕ್ಕುತ್ತೆ ಇಲ್ಲಿ? ಸಿಕ್ಕುತ್ತೆ ಅಣ್ಣಯ್ಯ, ಈಗ್ಲೇ ಕೊಡ್ತೀನಿ. ಸ್ವಲ್ಪ ಹೊತ್ತಿಗೆ ಮತ್ತಿಬ್ಬರು ಬರುತ್ತಾರೆ. ಹಾಗೆ 1 ಗಂಟೆಯಲ್ಲಿ ಹೋಟೆಲ್ ಎಲ್ಲ ಪ್ರಯಾಣಿಕರಿಂದ ತುಂಬಿ ಹೋಗುತ್ತೆ. ಈ ಮಳೆಯಲ್ಲಿ ಇಂತಹ ಹೋಟೆಲ್ ಇಲ್ಲಿರೋದು ನಮ್ಮ ಅದೃಷ್ಟ. ನಿಮ್ಮ ಶುಂಠಿ ಚಾಯ್ ತುಂಬಾ ಚೆನ್ನಾಗಿದೆ. ಆ ಮಾತನ್ನು ಕೇಳಿದ ಶಾರದಳ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಸೊಸೆ, ನಿನ್ನ ಆಲೋಚನೆ ನಿಜವಾಗಿ ಬಂಗಾರ. ಆ ದಿನ ಮಾವಯ್ಯ ಅವರು ಹಸುವೆಯಿಂದ ಪಟ್ಟ ಕಷ್ಟನೇ ನನಗೆ ಈ ಆಲೋಚನೆ ಕೊಟ್ಟಿದೆ ಅತ್ತೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ಮಳೆಯ ರಾತ್ರಿಯಲ್ಲಿ ಆ ಹೋಟೆಲ್ಗೆ ಬಂದ ಒಬ್ಬ ವೃದ್ಧ, ಅಬ್ಬಾ ಪ್ರಸಾದು, ನೀನು ನನ್ನನ್ನ ಗುರ್ತಿಸದೇ ಇರ್ಬೋದು. ನನ್ನ ಹೆಸರು ರಾಘವಯ್ಯ. ಹೇಳಿ ಅಯ್ಯ. 3 ತಿಂಗಳ ಹಿಂದೆ ನಾನು ಕೂಡ ನಾಗೇಂದ್ರ ಹತ್ತಕ್ಕೆ ಸಾಲಕ್ಕಾಗಿ ಹೋದೆ. ಸಾಲ ಕೊಡ್ತೀನಿ ಅಂತ ಹೇಳಿ ನಂಬಿಸಿ ನನ್ನ ಹತ್ರ ಇರುವ ಭೂಮಿ ಪತ್ರ ತಗೊಂಡಿದ್ದಾನೆ. ಆ ನಂತರ ಸಾಲು ಕೊಡದೆ ನನ್ನನ್ನು ಸುತ್ತಿಸ್ತಾ ಇದ್ದಾನೆ. ಹೀಗೆ ನಾನೊಬ್ನೇ ಅಲ್ಲಯ್ಯ, ಇನ್ನು ಬಹಳ ಜನಕ್ಕೆ ಹೀಗೆ ಮೋಸ ಮಾಡಿದ್ದಾನೆ. ಆ ಮಾತನ್ನು ಕೇಳುತ್ತಲೇ ಪ್ರಸಾದನಿಗೆ ಕೋಪ ಬರುತ್ತೆ. ಅಂದ್ರೆ ನಮ್ಮನ್ನು ಕೂಡ ಹಾಗೆ ಮೋಸ ಮಾಡಬೇಕು ಅಂದ್ಕೊಂಡ ನಮ್ಮ ಮಾತು. ಹೌದಪ್ಪ, ನೀವು ಜಾಗೃತಿಯಾಗಿದ್ದು ಬಿಡಿ. ಆ ರಾತ್ರಿ ರಾಘವಯ್ಯ ಹೊರಟು ಹೋದ ನಂತರ ಅವನು ಹೇಳಿದ ಮಾತುಗಳು ಮಾತ್ರ ಎಲ್ಲರ ಮನಸ್ಸನ್ನು ಸುತ್ತುತ್ತಲೇ ಇರುತ್ತದೆ. ಅತ್ತೆ, ನಮ್ಮ ಹೋಟೆಲ್ಗೆ ಬರುವವರಲ್ಲಿ ನಾಗೇಂದ್ರನ ಕೈಯಲ್ಲಿ ಮೋಸ ಹೋದವರು ಕೂಡ ಇರ್ಬೋದಲ್ಲ. ಹಾಗೆ ಹೋಟೆಲ್ಗೆ ಬಂದವರ ಜೊತೆ ಮಾತನಾಡಲಿಕ್ಕೆ ಶುರು ಮಾಡುತ್ತಾರೆ. ಸ್ವಲ್ಪ ದಿನದಲ್ಲಿಯೇ ನಾಗೇಂದ್ರನ ಕೈಯಲ್ಲಿ ಮೋಸ ಹೋದ ಬಹಳ ಜನಗಳ ವಿವರಗಳು ಹೊರಗೆ ಬರುತ್ತದೆ. ಅತ್ತೆ ಸೊಸೆರ ಹೋಟೆಲ್ಗೆ ಜನ ಮತ್ತಷ್ಟು ಹೆಚ್ಚಾಗುತ್ತಾರೆ. ದಿನ ದಿನಕ್ಕೂ ಆದಾಯವೂ ಹೆಚ್ಚಾಗುತ್ತದೆ. ಒಂದು ದಿನ ರಾತ್ರಿ ನಾಗೇಂದ್ರ ತನ್ನ ಕಾರಿನಲ್ಲಿ ಹೋಗುತ್ತಾ ಹೈವೇ ಪಕ್ಕದಲ್ಲಿರುವ ಅತ್ತೆ ಸೊಸೆರ ಹೋಟೆಲ್ ನೋಡುತ್ತಾನೆ. ಅವರ ಹತ್ರಕ್ಕೆ ಬರ್ತಾನೆ. ನಾಗೇಂದ್ರನು ನೋಡಿ ಪ್ರಸಾದ್ ರಮೇಶರು ಆಶ್ಚರ್ಯ ಹೋಗುತ್ತಾರೆ. ಓಹೋ, ನೀವು ಇಲ್ಲಿದ್ದೀರಾ? ಶಾರದಾ, ಪ್ರಸಾದ್, ರಮೇಶ್, ಅನಾಮಿಕಾ 4 ಮಾತನಾಡಿಕೊಳ್ತಾರೆ. ನಮ್ಮ ಹೋಟೆಲ್ ಚಿಕ್ಕದಾದರೂ ನಿಜಾಯಿತಿಯಿಂದ ನಡೀತಾ ಇದೆ. ನಮ್ಮನ್ನು ಮೋಸ ಮಾಡ್ಬೇಕು ಅಂತ ನೋಡಿದವರಿಗೆ ನಮ್ಮ ಹತ್ರ ಕೆಲಸವಿಲ್ಲ. ನಾಗೇಂದ್ರನ ಮುಖ ಚಿಕ್ಕದಾಗುತ್ತೆ.
ಸರಿ, ನಿಮ್ಮಿಷ್ಟ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಕೆಲವು ತಿಂಗಳ ನಂತರ ಆ ಹೋಟೆಲ್ ನೂರಾರು ಜನ ಪ್ರಯಾಣಿಕರಿಗೆ ಆಶ್ರಯವಾಗಿ ಬದಲಾಗುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಲಕ್ಷ್ಮೀನಗರ್ ಕಾಲೋನಿಯಲ್ಲಿ ಶಾರದಾ ಅನ್ನುವ ಧನವಂತಳಿದ್ದಳು. ಆಕೆಯ ಗಂಡ ಬಿಸ್ನೆಸ್ ಮ್ಯಾನ್. ಕೋಟಿಗಟ್ಟಲೆ ಆಸ್ತಿ, 2 ಶಾಪಿಂಗ್ ಕಾಂಪ್ಲೆಕ್ಸ್, 10 ಬಾಡಿಗೆ ಇರುವ ಮನೆ ಶಾರದಾಳ ಹೆಸರಿನ ಮೇಲೆ ಸಂಪಾದಿಸಿಟ್ಟಿರುತ್ತಾನೆ. ದುಡ್ಡನ್ನ, ಒಡವೆಗಳನ್ನ, ಬೆಲೆ ಬಾಳುವ ಸೀರೆಗಳನ್ನು ನೋಡಿಕೊಳ್ಳುತ್ತಾ ಎಷ್ಟೋ ಸಂತೋಷ ಪಡ್ತಾ ಇರ್ತಾಳೆ ಶಾರದಾ. ಒಂದು ದಿನ ಬೆಳಗ್ಗೆ ಶಾರದಾ ಶಾರದಾ ಎಂದು ಗಟ್ಟಿಯಾಗಿ ಕರೆಯುತ್ತಾನೆ. ಶಾರದಾ ಆ ರೂಮಿನೊಳಗೆ ಬರುತ್ತಾಳೆ. ಟಿಫಿನ್ ಮಾಡಿದ್ರಲ್ಲ, ಇನ್ನು ನನ್ನೇನೆ ಕರಿತೀರಾ? ಆಫೀಸ್ಗೆ ಹೋಗಿ. ಅದೇ ಶಾರದಾ, ನಮ್ಮ ಮಗ ರಮೇಶನಿಗೆ ಸುದರ್ಶನ್ ತನ್ನ ಮಗಳು ಮಾಳವಿಕಾನ ಕೊಟ್ಟು ಮದುವೆ ಮಾಡ್ಬೇಕು ಅಂದ್ಕೋತಾ ಇದ್ದಾನೆ. ನೀನೇನಂತೀಯ? ಬೇಡ ಬೇಡ, ನಮಗಿಂತ ಆಸ್ತಿ ಕಡಿಮೆ ಇರುವವರ ಮಗಳನ್ನ ಸೊಸೆಯಾಗಿ ಕರ್ಕೊಂಡ್ಬಂದ್ರೆ ನಮ್ಮ ಬೆಲೆ ಕಡಿಮೆ ಆಗುತ್ತೆ. ಮಾಳವಿಕಾ ಬೇಡ, ಆ ಮಧ್ಯ ನೋಡಿದ ಮಂಜುಳ ಕೂಡ ಬೇಡ. ನಮ್ಮ ಅವನಿಗೆ ನಮಗಿಂತ ಹೆಚ್ಚು ಆಸ್ತಿ, ಹೆಚ್ಚು ದುಡ್ಡಿರುವ ಹುಡುಗಿಯನ್ನೇ ಹೆಂಡತಿಯಾಗಿ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ನ ಇಲ್ವಾ? ಅಬ್ಬಾ, ಹಾಗಲ್ಲ ಶಾರದಾ, ನಮ್ಮ ಅವನಿಗೆ 30 ದಾಟ್ತಾ ಇದೆ. ನೀನು ಹೀಗೆ ಆಲೋಚಿಸ್ತಾ ಇನ್ನೂ ಮದುವೆ ಮಾಡದೇ ಇರೋದು ಅಷ್ಟು ಒಳ್ಳೇದಲ್ಲ. ನನ್ನ ಮಾತನ್ನ ಕೇಳು. ಮಂಜುಳಾ ಆಗ್ಲಿ, ಮಾಳವಿಕಾ ಆಗ್ಲಿ, ಇಬ್ಬರಲ್ಲಿ ಯಾರಾದ್ರೂ ನಮ್ಮ ಅವನ ಪಕ್ಕ ಚೆನ್ನಾಗಿರ್ತಾರೆ. ಅವರಿಗೆ ಮದುವೆ ಮಾಡಿದರೆ ಗಿಳಿ ಗೊರವಂಕದ ಹಾಗೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿರ್ತಾರೆ. ನೀವೆಷ್ಟು ಹೇಳಿದ್ರು ನಾನು ಕೇಳೋದಿಲ್ಲ. ನಮಗಿಂತ ಹೆಚ್ಚು ಆಸ್ತಿ ಇರುವ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರ್ಬೇಕು. ಮದುವೆಯಾಗದೆ ಮಗ ಬ್ರಹ್ಮಚಾರಿಯಾಗಿ ಇದ್ರೂ ಕೂಡ ನಾನು ದುಃಖ ಪಡಲ್ಲ ಹೊರತು, ನಮಗಿಂತ ಕಡಿಮೆ ಆಸ್ತಿ ಇರುವ ಹುಡುಗಿ ಸೊಸೆಯಾಗಿ ಬಂದ್ರೆ ಮಾತ್ರ ನಾನು ಒಪ್ಕೊಳ್ಳಲ್ಲ ಎಂದು ಹೇಳುತ್ತಾ ಇರುವಾಗ ಒಂದು ಕಾರು ಬಂದು ಮನೆಯ ಆವರಣದಲ್ಲಿ ನಿಲ್ಲುತ್ತದೆ. ಹೂವಿನ ಮಾಲೆಗಳಿಂದ ರಮೇಶ್, ಅನಾಮಿಕಾ ಕಾರಿನಿಂದಿಳಿಯುತ್ತಾರೆ. ನನಗೇನಕ್ಕೋ ಭಯವಾಗ್ತಾ ಇದ್ದೀರಿ. ನಾನಿದ್ದೀನಲ್ಲ ಅನಾಮಿಕಾ, ಭಯಪಡ್ಬೇಡ, ಬಾ. ಅನಾಮಿಕಳನ್ನು ಕರೆದುಕೊಂಡು ಮನೆಯೊಳಗೆ ಬರುತ್ತಾನೆ. ಶಾರದಾ ಅದನ್ನು ನೋಡಿ ಶಾಕ್ ಆಗುತ್ತಾಳೆ. ಪ್ರಸಾದ್ ಮಾತ್ರ ಸಂತೋಷ ಪಡ್ತಾನೆ. ಹೋಗ್ಲಿ ಬಿಡು, ಅಮ್ಮ ಹೇಗೋ ಮದುವೆ ಮಾಡೋದಿಲ್ಲ ಅಂತ ಇಷ್ಟಪಟ್ಟ ಹುಡುಗಿನ ಮಗನೇ ಪ್ರೇಮಿಸಿ ಮದುವೆಯಾಗಿ ಕರೆತಂದಿದ್ದಾನೆ. ಆಶೀರ್ವಾದಿಸಿದರೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತಾರೆ ಎಂದು ಅನ್ನುತ್ತಾನೆ. ಶಾರದಾ ಮಾತ್ರ ಕೋಪದಿಂದ, ಮಗು ರಮೇಶು, ನಿನಗೆ ಇಷ್ಟ ಬಂದ ಹುಡುಗಿನ ಮದುವೆ ಮಾಡ್ಕೊಂಡೆ, ಇನ್ನು ನಿನ್ನ ಜೀವನ ನೀನೇ ನೋಡ್ಕೋ. ನನ್ ಮಾತು ಕೇಳದವರಿಗೆ ಈ ಮನೆಯಲ್ಲಿರುವ ಅರ್ಹತೆ ಆಗ್ಲಿ ಹಕ್ಕಾಗ್ಲಿ ಏನೂ ಇಲ್ಲ. ನಿನ್ನ ಹೆಂಡತಿನ ಕರ್ಕೊಂಡು ಹೊರಟೋಗ್. ಅಮ್ಮ ಅಮ್ಮ ಅಂತ ಕರೆದ್ರು, ಅಪ್ಪ ಅಂತ ಕರೆದ್ರು, ನೀನು ಮಾತ್ರ ನನ್ನ ಮನೇಲಿ ಇರೋದಕ್ಕೆ ಆಗೋದಿಲ್ಲ ಅಷ್ಟೇ. ತಕ್ಷಣ ಹೊರಟೋಗ್. ಆ ಮಾತನ್ನು ಕೇಳಿ ಅನಾಮಿಕಳ ಕಣ್ಣಿನಲ್ಲಿ ನೀರು ಬರುತ್ತೆ. ಅದೆಲ್ಲ ಅತ್ತೆ. ಬಾಯಿ ಮುಚ್ಚು. ಯಾರೇ ನಿನಗತ್ತೆ? ನೀನು ಕಟ್ಕೊಂಡ ಸೀರೆನ ನೋಡ್ದಾಗ್ಲೇ ನೀನು ಬಡ ಹುಡುಗಿ ಅಂತ ಅಂದ್ಕೊಂಡೆ. ನನ್ನ ಮುಂದೆ ನಿಲ್ಲುವ ಅರ್ಹತೆ ಇಲ್ಲದ ನೀನು ಸೊಸೆಯ ಹುದ್ದೆಯಲ್ಲಿ ನನ್ನ ಕಣ್ಣ ಮುಂದೆ ಈ ಮನೆಯಲ್ಲಿ ತಿರ್ಗ್ಬೇಕು ಅನ್ಕೊಂಡ್ಯಾ? ಅದು ನನ್ನ ಕಂಠದಲ್ಲಿ ಪ್ರಾಣವಿರುವಾಗ ನಡೆಯಲ್ಲ. ಹೊರಟೋಗಿ. ರಮೇಶ್ ಎಷ್ಟು ಬುದ್ಧಿ ಹೇಳಬೇಕು ಅಂತ ನೋಡಿದ್ರು ಶಾರದಾ ಅರ್ಥ ಮಾಡಿಕೊಳ್ಳಲಿಲ್ಲ. ಮನೆಯಿಂದ ಹೊರಗೆ ಬಂದ ರಮೇಶ್, ಅನಾಮಿಕರು ಒಂದು ಚಿಕ್ಕ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಚಿಕ್ಕ ಅಡಿಗೆ ಮನೆ, ಹಳೆ ಫ್ಯಾನ್, ಮಳೆ ಬಂದರೆ ಸುರಿಯುವ ಮೇಲ್ಛಾವಣಿ, ಅದೇ ಈಗ ಅವರ ಪ್ರಪಂಚ. ದುಡ್ಡಿನಲ್ಲಿ ಹುಟ್ಟಿ ಬೆಳೆದ ರಮೇಶ್ ಹೊರಗಡೆ ಯಾವ ಕೆಲಸವೂ ಮಾಡಲಾರದೆ ಹೋಗುತ್ತಾನೆ. ಅನಾಮಿಕಾ ಮಾತ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಹಾಗೆ ಬಂದ ದುಡ್ಡಿನಿಂದಲೇ ಬಾಡಿಗೆ ಕಟ್ತಾ ಇದ್ಲು. ಮಿಕ್ಕ ಅನ್ನ ಸಾರು ತಂದು ಹೊಟ್ಟೆ ತುಂಬಾ ಹಾಕ್ತಾ ಇದ್ಲು. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅನಾಮಿಕಾ ದಿಗಿಲಿಂದ ಮನೆಗೆ ಬರ್ತಾಳೆ. ಏನಾಯ್ತು ಅನು? ಯಾಕಷ್ಟು ಗಾಬರಿಯಾಗಿದ್ಯಾ? ನಾನು ಕೆಲಸ ಮಾಡ್ತಾ ಇರುವ ಮೇಡಮ್ ಅಮೆರಿಕಕ್ಕೆ ಹೊರಟೋಗ್ತಾ ಇದ್ದಾರೆ. ಹೌದಾ? ಅಂದ್ರೆ ನಿಂಗೆ ನಾಳೆಯಿಂದ ಕೆಲಸ ಇರಲ್ವಾ? ನಾವು ಹಸುವೆಯಿಂದ ಇರ್ಬೇಕಾ? ಹಾಗನ್ಬೇಡ್ರಿ, ನಿಮ್ಮನ್ನ ಹಸುವೆಯಿಂದ ಇಡ್ತೀನ ನಾನು? ಹೇಳಿ, ನಾನು ಏನೋ ಒಂದು ಕೆಲಸ ನೋಡ್ಕೋತೀನಿ ಎಂದು ಹೇಳುತ್ತಾಳೆ. ರಮೇಶ್ ಉಸಿರೆಳೆದುಕೊಳ್ಳುತ್ತಾನೆ. ಹಾಗೆ ದಿನಗಳು ಕಳೆಯುತ್ತದೆ. ಅನಾಮಿಕಂಗೆ ಕೆಲಸ ಎಲ್ಲಿಯೂ ಸಿಗಲಿಲ್ಲ. 1 ತಿಂಗಳು, 2 ತಿಂಗಳು ಆದರೂ ಸರಿ ಕೆಲಸ ಸಿಕ್ಕಿಲ್ಲ. ಮನೆ ಬಾಡಿಗೆ ಬಾಕಿ, ಕರೆಂಟ್ ಬಿಲ್ಲು ಬಾಕಿ, ಕಿರಾಣ ಬಿಲ್ಲು ವಿಪರೀತವಾಗಿ ಬೆಳೆದು ಹೋಗುತ್ತದೆ. ಒಂದು ದಿನ ಮನೆ ಯಜಮಾನ ರಘುರಾಮ್ ಬರುತ್ತಾನೆ. ಅನಾಮಿಕಾ, 3 ತಿಂಗಳ ಬಾಡಿಗೆ ಬಾಕಿ ಇದೆ, ಇನ್ನೊಂದು ವಾರ ಟೈಮ್ ಕೊಡಿ. ಪ್ರತಿ ಸಲ ಅದೇ ಮಾತು. ಇನ್ನು ನನಗ್ ಕೂಡ ಸಹನೆ ಇಲ್ಲಮ್ಮ. ದುಡ್ಡು ಇಲ್ದಿದ್ರೆ ಮನೆ ಖಾಲಿ ಮಾಡಿ ಎಂದು ಹೇಳಿ ರಘುರಾಮ್ ಹೊರಟು ಹೋಗುತ್ತಾನೆ. ಮನೆ ಯಜಮಾನ ಹೇಳಿದ ಮಾತು ಅನಾಮಿಕಳ ಹೃದಯವನ್ನು ಚೂರು ಮಾಡುತ್ತದೆ. ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅನಾಮಿಕಾ, ಕೆಲಸಕ್ಕೆ ಬರದ ಗಂಡನೇನೋ ಹಾಗೆ ಯಾಕಂತಿದ್ದಾರೆ ರೀ? ನಿನ್ನ ಸಂತೋಷವಾಗಿ ಇರಿಸಲಾರದೆ ಹೋಗ್ತಾ ಇದ್ದೀನಿ. ಹಾಗೆ ಅನ್ಬೇಡಿ, ದೇವ್ರು ನಮ್ಗೆ ದಾರಿ ತೋರಿಸ್ತಾನೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ಧೈರ್ಯ ಮಾಡಿ ಶಾರದಾಳ ಮನೆಗೆ ಹೋಗುತ್ತಾಳೆ. ಅಂದವಾದ ಬಂಗಲೆ, ದೊಡ್ಡ ಗೇಟು, ಲಕ್ಸುರಿ ಕಾರು. ಒಳಗಡೆಗೆ ಹೋಗುತ್ತಾಳೆ. ಶಾರದಾ ಸೋಫಾದಲ್ಲಿ ಕೂತ್ಕೊಂಡು ಅನಾಮಿಕಳನ್ನು ನೋಡ್ತಾಳೆ. ಯಾಕೆ ಬಂದೆ? ಅತ್ತೆ,
ಸ್ವಲ್ಪ ಕಷ್ಟದಲ್ಲಿದ್ದೀವಿ. ಕಷ್ಟದಲ್ಲಿ ಇರಿ, ಕಣ್ಣೀರು ಕುಡೀರಿ. ನನಗೇನು ಆದ್ರೆ ನನ್ನ ಕೆಲಸ ಹೊರಟೋಯ್ತು. ಅವರು ಎಲ್ಲಿಯೂ ಸರಿಯಾಗಿ ಕೆಲಸ ಮಾಡದೆ ಹೋಗ್ತಾ ಇದ್ದಾರೆ. ನನಗೆ ಕೆಲಸ ಸಿಗುವವರೆಗೂ ಸ್ವಲ್ಪ ದುಡ್ಡು ಸಾಲವಾಗಿ ಕೊಡ್ತೀರಾ ಎಂದು ಶಾರದಾ ನಗುತ್ತಾಳೆ. ಆ ನಗುವಿನಲ್ಲಿ ಪ್ರೇಮವಿಲ್ಲ, ವಿಕೃತವಾಗಿರುತ್ತದೆ. ಸಾಲನಾ? ಹೌದು ಅತ್ತೆ. ಕೊಡಲ್ಲ. ತಿರುಗಿ ನಿಮ್ಗೆ ವಾಪಸ್ ಕೊಡ್ತೀನಿ. ನಾನು ಬ್ಯಾಂಕ್ ತೆಗೆದ ಹಾಗೆ ಕಾಣಿಸ್ತೀನ ನಿಂಗೆ? ಆ ಮಾತಿಗೆ ಅನಾಮಿಕಾ ತಲೆ ತಗ್ಗಿಸುತ್ತಾಳೆ. ಆಗಲೇ ಶಾರದಾಳ ಕೆಲಸದವಳು ಟೀ ತೆಗೆದುಕೊಂಡು ಬರುತ್ತಾಳೆ. ಶಾರದಾ ಟೀ ಕುಡಿಯುತ್ತಾ, ಇನ್ನು ದೃಷ್ಟಿಗೊಂಬೆ ಹಾಗೆ ಇಲ್ಲಿ ಯಾಕೆ ನಿಂತಿದ್ಯಾ, ಹೋಗು. ಆ ಮಾತಿನಿಂದ ಅನಾಮಿಕಳ ಎದೆ ಒಡೆದು ಹೋಗುತ್ತದೆ. ಆದ್ರೆ ಒಂದು ಕಣ್ಣೀರಿನ ಹನಿ ಕೂಡ ಹೊರಗೆ ಬಾರದ ಹಾಗೆ ನಿಶ್ಶಬ್ದವಾಗಿ ಮನೆಗೆ ಬರುತ್ತಾಳೆ. ಮೊದಲ ಸಲ ರಮೇಶನ ಮುಂದೆ ಹೇಳುತ್ತಾಳೆ, ಏನಾಯ್ತು ಅನಾಮಿಕಾ? ಏನೂ ಇಲ್ಲ. ಅಮ್ಮ ಏನಾದ್ರು ಅಂದ್ರ? ನಾವು ಯಾರ ಹತ್ರ ಕೈ ಚಾಚಬೇಕಾದ ಅಗತ್ಯವಿಲ್ಲ. ಮತ್ತೆ ಹೇಗೆ? ನಮ್ಮ ಸಮಸ್ಯೆಗೆ ದಾರಿ ಸಿಕ್ಕಿದೆ, ಬನ್ನಿ. ದಾರಿ ಸಿಕ್ತಾ? ಏನದು? ನಾನು ಸ್ಟ್ರೀಟ್ ಫುಡ್ ಬಂಡಿ ಇಡ್ತೀನಿ. ನೀನಾ? ಹೌದು. ನಮ್ಮ ಹತ್ರ ದುಡ್ಡಿಲ್ವಲ್ಲ ಅನಾಮಿಕಾ. ನನ್ನ ಕಿವಿ ಓಲೆ ಇದೆ ರೀ. ಬೇಡ ಅನಾಮಿಕಾ, ಒಡವೆಗಳು ಮತ್ತೆ ಬರುತ್ತೆ, ಆದ್ರೆ ಧೈರ್ಯ ಹೋದರೆ ತಿರುಗಿ ಬರೋದಿಲ್ಲ ಎಂದು ಅನಾಮಿಕಾ ಮಾರನೇ ದಿನ ಬಂಗಾರದ ಅಂಗಡಿಗೆ ಹೋಗಿ ತನ್ನ ಕಿವಿ ಓಲೆಯನ್ನು ಮಾರುತ್ತಾಳೆ. ಬಂದ ದುಡ್ಡಿನಿಂದ ಒಂದು ಹಳೆ ಗಾಡಿ, ಸಿಲಿಂಡರ್, ಪಾತ್ರೆಗಳು, ಸಾಮಾನು ಕೊಂಡ್ಕುತ್ತಾಳೆ. ಮನೆಯಲ್ಲಿರುವ ದೇವರ ಫೋಟೋಗೆ ಕೈ ಮುಗಿತಾರೆ ಎಲ್ಲರೂ. ಈ ದಿನ ಸಾಯಂಕಾಲದಿಂದ ನಮ್ಮ ವ್ಯಾಪಾರವನ್ನು ಶುರು ಮಾಡೋಣ. ಹಾಗೆ ಅನಾಮಿಕಾ ಎಂದು ಇಬ್ಬರು ಮಾತನಾಡಿಕೊಂಡು ಆ ದಿನ ಸಾಯಂಕಾಲ ರೋಡ್ ಮೇಲೆ ಅನಾಮಿಕಾ ಹೋಮ್ ಮೇಡ್ ಸ್ನಾಕ್ಸ್ ಅಂತ ಮಾರಾಟ ಶುರು ಮಾಡುತ್ತಾಳೆ. ಮೊದಲ ದಿನ ಕಸ್ಟಮರ್ಸ್ ಇಬ್ಬರೇ ಬರುತ್ತಾರೆ. ಮಾರಾಟವಾಗಿದ್ದು 4 ಪ್ಲೇಟು ಪುನುಗುಲು ಮಾತ್ರವೇ. ಲಾಭ 60 ರೂಪಾಯಿಗಳು. ಅನಾಮಿಕಳ ಮುಖದಲ್ಲಿ ಕಿರುನಗೆ ಬರುತ್ತದೆ. ಮಾರನೇ ದಿನ ಮತ್ತೆ ಅದೇ ಉತ್ಸಾಹದಿಂದ ಸಾಯಂಕಾಲ 5 ಗಂಟೆಗೆ ಗಾಡಿ ತೆಗೆಯುತ್ತಾಳೆ. ಹಿಟ್ಟು ಕಲಿಸುತ್ತಾಳೆ, ಶುಂಠಿ ಚಟ್ನಿ ಕೂಡ ಮಾಡುತ್ತಾಳೆ, ಈರುಳ್ಳಿ ಹಚ್ಚುತ್ತಾಳೆ. ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಳ ಸ್ಟ್ರೀಟ್ ಫುಡ್ಗೆ ಗಿರಾಕಿ ಹೆಚ್ಚಾಗುತ್ತದೆ. ಸಂಪಾದನೆ ಚೆನ್ನಾಗಿರುತ್ತೆ. ಅದನ್ನು ನೋಡಿ ಅನಾಮಿಕ, ರಮೇಶ್ ಸಂತೋಷ ಪಡುತ್ತಾರೆ. ಒಂದು ದಿನ ಶಾರದಾ ತನ್ನ ಕಾರಿನಲ್ಲಿ ಹೋಗುತ್ತಾ ರೋಡ್ ಪಕ್ಕದಲ್ಲಿ ಪುನುಗುಲು ಮಾರ್ತಾ ಇರುವ ಅನಾಮಿಕಳ ಗಾಡಿಯ ಮುಂದೆ ಅಲ್ಲಿ ನಿಂತಿರುವ ಕಸ್ಟಮರ್ಸ್ ಅನ್ನ ನೋಡುತ್ತಾಳೆ. ಶಾರದಾ ಕೋಪದಿಂದ ರಮೇಶನ್ಗೆ ಫೋನ್ ಮಾಡ್ತಾಳೆ. ನಿನ್ ಹೆಂಡತಿ ಏನ್ ಮಾಡ್ತಾ ಇದ್ದಾಳೆ ಗೊತ್ತಾ? ಗೊತ್ತಮ್ಮ, ನಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ. ಇಲ್ಲಮ್ಮ, ಅವಳು ಕಷ್ಟಪಟ್ಟು ಸಂಪಾದಿಸ್ತಾ ಇದ್ದಾಳೆ. ಸ್ಟ್ರೀಟ್ ಫುಡ್ ಮಾರಾಟ ಮಾಡೋದ್ ಕೂಡ ಒಂದು ಸಂಪಾದನೆನಾ? ಹಸುವೆಂದಿರೋದಕ್ಕಿಂತ ಅದು ಒಳ್ಳೇದೇ ಅಲ್ವಮ್ಮ? ಮೊದಲ ಸಲ ರಮೇಶ್ ತನ್ನ ತಾಯಿ ಮಾತಿಗೆ ಎದುರು ಮಾತನಾಡುತ್ತಾನೆ. ಶಾರದ ಕೋಪದಿಂದ ಫೋನ್ ಇಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕಳ ಗಾಡಿ ಮತ್ತಷ್ಟು ಚೆನ್ನಾಗಿ ನಡೆಯೋದಕ್ಕೆ ಪ್ರಾರಂಭಿಸುತ್ತದೆ. ದಿನಕ್ಕೆ 1000 ರೂಪಾಯಿವರೆಗೂ ಮಿಕ್ಕೋದಕ್ಕೆ ಶುರುವಾಗುತ್ತದೆ. ಬಾಡಿಗೆ ಸ್ವಲ್ಪ ಸ್ವಲ್ಪವಾಗಿ ತೀರಿಸುತ್ತಾಳೆ. ಇದನ್ನು ನೋಡಿ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ. ಮುನ್ಸಿಪಲ್ ಅಧಿಕಾರಿಗಳಿಗೆ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ. ಮಾರನೇ ದಿನವೇ ಇಬ್ಬರು ಅಧಿಕಾರಿಗಳು ಬರುತ್ತಾರೆ. ಇಲ್ಲಿ ಗಾಡಿ ಇಡೋದಕ್ಕೆ ನಿಮಗೆ ಅನುಮತಿ ಇದೆಯಾ? ಇಲ್ಲ ಸರ್. ಅಂದ್ರೆ ಇಲ್ಲಿ ವ್ಯಾಪಾರ ಮಾಡಬಾರದು. ಆ ಮಾತಿಗೆ ಅನಾಮಿಕಳ ಎದೆ ನಿಂತ ಹಾಗೆ ಆಗುತ್ತದೆ. ಸರ್, ಇನ್ನೊಂದು ಅವಕಾಶ ಕೊಡಿ ಸರ್. ನಾವೇನು ಮಾಡಲಾರೆವು. ಅನಾಮಿಕಾ ಎಷ್ಟು ಬೇಡಿಕೊಂಡರೂ ಅಧಿಕಾರಿಗಳು ಕೇಳಿಸಿಕೊಳ್ಳಲಿಲ್ಲ. ಆ ದಿನ ಗಾಡಿ ಮುಚ್ಚಿ ಮನೆಗೆ ಬರುತ್ತಾರೆ ಅವರಿಬ್ಬರು. ರಮೇಶ್ ಮೌನವಾಗಿ ಕೂತಿರುತ್ತಾನೆ. ಅನಾಮಿಕಾ ಕೂಡ ದುಃಖ ಪಡುತ್ತಾಳೆ. ಒಂದು 5 ನಿಮಿಷದ ನಂತರ ಕಣ್ಣೀರು ಒರೆಸ್ಕೊಂಡು ಮೇಲೆ ಕೇಳುತ್ತಾಳೆ. ಅನಾಮಿಕಾ, ಎಲ್ಲಿಗೆ? ಹೊಸ ಜಾಗಕ್ಕೆ ಹುಡುಕ್ತೀನಿ ರೀ. ನಾನು ಕೂಡ ಬರ್ತೀನಿ, ಬಾ. ಇಬ್ಬರು ಹೊಸ ಜಾಗ ಹುಡುಕಲಿಕ್ಕೆ ಪ್ರಾರಂಭಿಸುತ್ತಾರೆ. ಇದ್ದಕ್ಕಿದ್ದ ಹಾಗೆ ಆಕಾಶ ತಣ್ಣಗಾಗುತ್ತದೆ. ಸ್ವಲ್ಪ ಹೊತ್ತಿಗೆ ಮಳೆ ಬೀಳಲಿಕ್ಕೆ ಶುರುವಾಗುತ್ತದೆ. ಒಂದು ಕಡೆ ಚಿಕ್ಕ ಶಟರ್ ಬಾಡಿಗೆಗೆ ಸಿಗುತ್ತದೆ ಅವರಿಗೆ. ಮತ್ತೆ ಅವರ ಗಾಡಿ ಪ್ರಾರಂಭವಾಗುತ್ತದೆ. ಈ ಸಲ ಬಿಸಿ ಬಿಸಿ ಪುನುಗುಲು ಜೊತೆಗೆ ಮಿರ್ಚಿ ಬಜ್ಜಿ, ಈರುಳ್ಳಿ ಪಕೋಡ, ಮಸಾಲಾ ವಡೆ ಕೂಡ ಮಾಡುತ್ತಾಳೆ. ಒಂದು ದಿನ ಸಾಯಂಕಾಲ ಭಾರಿ ಮಳೆ ಬೀಳುತ್ತದೆ. ಎಲ್ಲ ಗಾಡಿಗಳು ಮುಚ್ಚುತ್ತಾರೆ. ಅದೇ ಸಮಯದಲ್ಲಿ ಕಾರಿನಲ್ಲಿ ಹೋಗ್ತಾ ಇರುವ ಶಾರದಾ ಈ ದೃಶ್ಯ ನೋಡುತ್ತಾಳೆ. ಆಕೆ ಏನು ಮಾತನಾಡದೆ ಹೋಗುತ್ತಾಳೆ. ಕಾರಿನಿಂದ ಇಳಿದು ಕೊಡೆ ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ. ರಮೇಶ್, ಅನಾಮಿಕಾ ಸಂತೋಷ ಪಡುತ್ತಾರೆ. ಸ್ಟೂಲ್ ಹಾಕುತ್ತಾಳೆ ಅನಾಮಿಕಾ. ಶಾರದಾ ಕುತ್ಕೋತಾಳೆ. ನನ್ನನ್ನು ಕ್ಷಮಿಸು ಸೊಸೆ. ಅಯ್ಯೋ ಅತ್ತೆ, ಏನು ಆ ಮಾತುಗಳು? ನಾನು ನಿನ್ನನ್ನು ಬಡವಳು ಅಂತ ಬಹಳ ಕೀಳಾಗಿ ನೋಡಿದೆ, ಆದ್ರೆ ನೀನು ಮನಸ್ಸಿನಲ್ಲಿ ಬಹಳ ಧನವಂತಳಮ್ಮ. ಆ ಮಾತನ್ನು ಕೇಳಿ ಅನಾಮಿಕಾ ಒಂದು ಕಿರುನಗೆ ನಗುತ್ತಾಳೆ. ಇನ್ನು ಅಲ್ಲಿ ಇಲ್ಲಿ ಈ ಸ್ಟ್ರೀಟ್ ಫುಡ್ ವ್ಯಾಪಾರ ಮಾಡದೆ ನಮ್ಮ ಶಾಪಿಂಗ್ ಮಾಲ್ ಅಲ್ಲಿ ಒಂದು ಶಟರ್ ಕೊಡ್ತೀನಿ, ನಿನ್ನ ಸ್ವಂತ ಶಾಪ್ ಅಲ್ಲಿ ವ್ಯಾಪಾರ ಮಾಡುವಂತೆ. ಅತ್ತೆ, ಇದು ದಾನವಲ್ಲ, ನಿನ್ನ ಕಷ್ಟಕ್ಕೆ ನಾನು ಕೊಡುವ ಗೌರವ. ಆ ದಿನ ಅನಾಮಿಕಳ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯುತ್ತದೆ. ಒಂದು ಕಾಲದಲ್ಲಿ ಕಿವಿ ಓಲೆ ಮಾರಿಕೊಂಡು ಚಿಕ್ಕ ಗಾಡಿ ಇಟ್ಟ ಬಡ ಸೊಸೆ ಈಗ ತನ್ನ ಸ್ವಂತ ಸ್ಟ್ರೀಟ್ ಫುಡ್ ಸೆಂಟರ್ ನ ಯಜಮಾನಿಯಾಗುತ್ತಾಳೆ. ಅದು ಆಕೆಗೆ ಅತ್ತೆ ಕೊಟ್ಟ ಶಾಪ್ ಇಂದ ಅಲ್ಲ, ಎಷ್ಟೋ ಅವಮಾನಗಳು ಬಂದರೂ ಹಿಂದ ಕಡಿ ಇಡದೆ ಕಷ್ಟಪಡುವ ಧೈರ್ಯದಿಂದ.
ಮಳೆಯಲ್ಲಿ ಬಡ ಸೊಸೆ ಅನಾಮಿಕ ಇಟ್ಟ ಸ್ಟ್ರೀಟ್ ಫುಡ್ ವ್ಯಾಪಾರ 3 ಹೂವು 6 ಕಾಯಿ ಅನ್ನುವ ಹಾಗೆ ಸಾಗುತ್ತಾ ಅವರನ್ನು ಸಂತೋಷದಿಂದ ಜೀವಿಸುವ ಹಾಗೆ ಮಾಡುತ್ತದೆ. ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.